ಹಬ್ಬ ಬಂದು ಎಲ್ರಿಗೂ ಕೂಡ ಖುಷಿ ಕೊಡ್ತಾ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಅಂದರೆ ಬೇಜಾರಾಗಿ ಮುಖಗಳು ಆ ಕಡೆ ಈ ಕಡೆ ತಿರ್ಸ್ಕೊಂಡು ಮನಸ್ತಾಪಗಳಿದ್ದು ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದರೆ ಈ ಒಂದು ಸೀಸನಲ್ಲಿ ಮಾತ್ರ ಈ ಥರ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಸೀಸನ್ಗಳಲ್ಲಿ ಕೂಡ ಈ ಥರ ಒಂದು ಅಗ್ರೆಸಿವ್ ಆಗಲಿ, ಈ ಥರ ಕೋಪಗಳಾಗಲಿ, ಮನಸ್ತಾಪಗಳಾಗಲಿ, ದ್ವೇಷಗಳಾಗಲಿ ಏನು ನೋಡ್ತಿರ್ಲಿಲ್ಲ. ನೋಡಿದರೂ ಕೂಡ ಅದು ಕ್ಷಣಿಕವಾಗಿ ಇರ್ತಿತ್ತು. ಆದರೆ ಈ ಒಂದು ಸೀಸನ್ನಲ್ಲಿ ಅದೇ ನಿರಂತರ ಅನ್ನೋ ಥರನೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಆದರೆ ಇವಾಗ ಸಂಕ್ರಾಂತಿ ಹಬ್ಬ ಬಂದಿದೆ ಅಲ್ವಾ, ಹಾಗಾಗಿ ಯಾರಿಗೆ ಸಾರಿ ಕೇಳ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಅವರು ಕೇಳಿದಾಗ ಎಲ್ಲರೂ ಕೂಡ ಯಾರ ಜೊತೆ ಅಂದರೆ ಕಂಟಿನ್ಯೂ ಆಗಿರಬೇಕು, ಯಾರಿಗೆ ಕ್ಷಮೆ ಕೇಳಬೇಕಾಗಿದೆ, ಯಾರನ್ನ ತಪ್ಪಾಗಿ ತಿಳ್ಕೊಂಡಿದ್ದು ಅದ್ರ ಬಗ್ಗೆ ಕೇಳಿದ್ರಲ್ವ. ಹಾಗಾಗಿ ಮನೆ ಮಂದಿ ಎಲ್ಲರೂ ಕೂಡ ಯಾರ್ಯಾರನ್ನ ಕ್ಷಮಿಸಿದ್ದಾರೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದರೆ ಅದು ಕ್ಷಣಿಕವ ಅಥವಾ ಅದೇ ಶಾಶ್ವತನ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರು ಎಷ್ಟೊಂದು ದ್ವೇಷ ಮಾಡ್ತಿದ್ರು. ಅಪ್ಪ ಇವ್ರಿಗೆ ಫ್ರೆಂಡ್ಶಿಪ್ ಅನ್ನೋದು ಇಷ್ಟು ದಿನ ಒಂಥರ ಇದ್ದಾರೆ, ಇವಾಗಿಂದ ಇವ್ರು ಬೇರೆನೇ ಮಾಡ್ಕೊಂಡಿದ್ದಾರೆ. ಅಂದರೆ ಆಟ ಗೆಲ್ಲಬೇಕಂತ ಹೇಳಿ, ಅಂದರೆ ಈ ಒಂದು ಸೀಸನ್ನ ಗೆಲ್ಲಬೇಕಂತ ಹೇಳಿಬಿಟ್ಟು ಇವರು ಎಲ್ಲರೂ ಮನಸ್ತಾಪ ಏನು ಮಾಡ್ಕೊಂಡಿದ್ದಾರೆ ಅದು ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಈಗ ಅದು ಕಂಟಿನ್ಯೂ ಆಗದೆ ಸಂಗೀತ ಅವ್ರಿಗೆ ಕ್ಷಮೆಯನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರ ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕಾರ್ತಿಕ್ ಅವರು ಅಂತಲೇ ಹೇಳ್ಬೋದು. ಇನ್ನು ತನಿಷ್ ಅವ್ರಿಗೂ ಕೂಡ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಬೇಕಾಗಿದೆ. ಇನ್ನು ತನಿಷ್ ಅವರಿಗೆ ನಮ್ರತಾ ಅವರ ಫ್ರೆಂಡ್ಶಿಪ್ ಕೂಡ ಬೇಕಾಗಿದೆ ಅಂತಲೇ ಹೇಳ್ಬೋದು. ಮತ್ತು ವಿನಯ್ ಅವರಿಗೆ ಸಂಗೀತ ಮೇಲೆ ಇಷ್ಟು ದಿನ ಏನೇನಿತ್ತು ಅಂದರೆ ದ್ವೇಷ ಆಗಲಿ, ಮನಸ್ತಾಪ ಆಗಲಿ, ಕೋಪ ಆಗಲಿ ಎಲ್ಲವೂ ಕೂಡ ಮರೆತು ಇವಾಗಿಂದ ಮತ್ತೆ ಚಂದ ಇರೋಣ. ಯಾಕಂತಂದರೆ ನಾನು ಅವರು ಸೀರಿಯಲ್ ಮಾಡಿದಾಗ ಒಂದಾಗಿದ್ವಿ, ಆಮೇಲೆ ಮತ್ತೆ ಅದಾದಮೇಲೆ ನಮ್ಮದು ಅವ್ರದ್ದು ಭೇಟಿ ಆಗಲಿಲ್ಲ, ಈ ಒಂದು ಬಿಗ್ ಬಾಸಲ್ಲೇ ಆಯಿತು ಭೇಟಿ ಅಂತ ಹೇಳಿ ಅವರು ಈ ಒಂದು ಮಾತನ್ನು ಹೇಳಿದರು. ಹಾಗಾಗಿ ಅವರು ಮತ್ತೆ ನಾವು ಒಂದೇ ಆಗಿರೋಣ, ಚೆನ್ನಾಗಿರೋಣ, ಏನು ಮನಸ್ತಾಪ ಬೇಡ, ದ್ವೇಷ ಬೇಡ, ಜಗಳ ಬೇಡ ಅಂತ ಹೇಳಿದರೆ ಆಮೇಲೆ ಲಾಸ್ಟಿಗಾಗಿ ಒಂದು ಮಾತು ಹೇಳಿದರು, ಜಗಳ ಮಾಡೋಣ ಆದರೆ ಅದು ಫುಲ್ ಸೀರಿಯಸ್ ಆಗಿಲ್ಲ, ಆ ಕ್ಷಣಕ್ಕಷ್ಟೇ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಾಪ್ ಅವರು ಎಲ್ಲರೂ ಕೂಡ ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆಮೇಲೆ ನಮ್ರತಾ ಅವರು ತುಕಾಲಿ ಅವರಿಗೆ ಅಂದರೆ ಇವ್ರದ್ದು ಕಂಟಿನ್ಯೂ ಇರಬೇಕು ನಮ್ಮ ಜೊತೆ, ನಾವಿಬ್ಬರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹಬ್ಬ ಇದೆ ಅಂತ ಹೇಳಿ ಎಲ್ಲರೂ ತಮ್ಮ ಮನಸ್ಸಾಗಿದ್ದಿದ್ದು ಹೇಳಿದ್ರ ಅಥವಾ ಸುಮ್ಮನೆ ಈ ಒಂದು ಹಬ್ಬ ಇದೆ ಅಂತ ಹೇಳಿಬಿಟ್ಟು ಮೇಲಿನ ಮಾತಿಗೆ ಹೇಳಿದ್ರ ಅದೇ ಗೊತ್ತಾಗ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಈ ಒಂದು ಸಂಬಂಧ, ಅಂದರೆ ಎಲ್ಲನೂ ಮರೆತು ಬಿಟ್ಟು ಈಗ ಮತ್ತೆ ಒಂದಾಗೋಣ ಅಂತ ಹೇಳಿ ಹೇಳಿದಾರಲ್ವ. ಸೊ ನಾಳೆಯಿಂದ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಾಸ್ಕ್ಗಳು ಹಂಗೆ ಬರ್ತಾವ, ಸೊ ಮತ್ತೆ ಮನಸ್ತಾಪಗಳು ಆಗ್ತಾವ ಅಂತಲೇ ಹೇಳ್ಬೋದು. ಆದರೆ ಈಗ ಏನು ಮಾತಾಡಿದ್ರು ಅವರು ನಿನ್ನೆ, ಅಂದರೆ ಇದೆಲ್ಲ ಕ್ಷಣಿಕ ಅನ್ನೋ ಥರ ಮಾತಾಡಿದ್ರಲ್ಲ, ಅದೇ ಒಂದು ನಿಜವಾಗಿದ್ದರೆ ಈ ಒಂದು ನಾಳೆ ಟಾಸ್ಕ್ ಆಡಿದರೆ ಅದನ್ನು ಆ ಒಂದು ಟಾಸ್ಕಲ್ಲಷ್ಟೇ ಆಡಿಬಿಟ್ಟು ಆಮೇಲೆ ಮರ್ತೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಮರಿದೇ ಇನ್ನು ಕಂಟಿನ್ಯೂ ಮಾಡ್ತಾರೆ ಅಂತಂದರೆ ನಿನ್ನೆ ಮಾಡಿರೋದೆಲ್ಲ ಕ್ಷಣಿಕ ಅಂತಲೇ ಅನಿಸ್ಬಹುದು. ಸೊ ನೀವು ಕಾದು ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.